ಒಮ್ಮೆ ತುಪ್ಪ ಕಾಸ್ತೀನಿ ನೋಡ್ರಿ ಮತ್ತ ನೀವ ಹುಡ್ಕೊಂಬರ್ತೀರಿ ನನ್ನ ಬೆಣ್ಣಿನ. ಲೇ ಯಾವನಲ್ಲ ನೀರು ಬೆಣ್ಣೆ ಬರಕ್ ಬಂದೀಯ? ಏನ್ ನಿನ್ನ ಹೆಸರು? ನನ್ನ ಹೆಸರು ರವಿ ಅಂತ. ಮತ್ತ ನಿನ್ನ ಹೆಸರೇನ? ನನ್ನ ಹೆಸರು ಚಂದ್ರಕಲಾ ಅಂತ. ಪ್ರೀತಿಯಿಂದ ಎಲ್ಲರೂ ಚಂದು ಚಂದು ಅಂತಾರೆ. ಹಂಗಂದ್ರ ನಾನು ಚಂದ್ರ ಅಂದ್ರೆ ನಡೀತದೆ ಲೇನಿಗೆ. ಯಾಕ ಮೈ ಮೇಲೆ ಬರಕತ್ತೀಯಲ್ಲ? ಸ್ವಲ್ಪ ಮಾತು ಎಚ್ಚರದಿಂದ ಮಾತಾಡಲೆ. ಹೌದು, ನಿನ್ನ ಹೆಸರೇನು? ನೀನ್ ಯಾಕೆ ಬೆಣ್ಣೆ ಬರಕ್ ಬಂದೀಯಾ? ಅದು ನನ್ನ ಇಷ್ಟ ರೀ. ಭಾರತ ದೇಶದಾಗ ಎಲ್ಲಿ ಬೇಕಾದ್ರೆ ಬೆಣ್ಣೆ ಮಾಡ್ತೇನೆ. ಅದನ್ನ ಕಡ್ಕೊಂಡು ನಿನಗೇನಾಗಬೇಕು? ಬೆಣ್ಣೆ ಬೇಕಂದ್ರ ತಗ, ಇಲ್ಲಂದ್ರ ಬಿಡ್ರಿ. ನಮ್ದೇ 4 ಎಮ್ಮೆ ಇದಾವೆ ಹಾರ್ಕೊಡವು. ನಿನ್ನ ಹತ್ರ ಬೆಣ್ಣೆ ಬೇರೆ ತಗೋಬೇಕೇನ್ ನಾನು? ಹೌದಲ್ಲ, ಹಾಲಿನ ನಿಂಬೆಮ್ಮಿಗೆ ನೀವು ತುಪ್ಪ ತಿಂದ್ರ ಸರಿ ಇರಂಗಿಲ್ಲ. ಒಂದು ಸಾರಿ ನನ್ನ ಬೆಣ್ಣೆ ತಿಂದ್ ನೋಡ, ಆವಾಗ ಗೊತ್ತಾಗದ್ ನನ್ನ ಬೆಣ್ಣೆ ಪವರ್ ಏನಂತ. ಲೇ ಹಳೆ ಯಾಂದನಿ ತಂದು ನಾನೇ ಎಮ್ಮಿ ಸಂಘದ ಅಧ್ಯಕ್ಷ ಇದ್ದೀನಿ. ನನ್ನ ಹತ್ರನೇ ಬಂದು ಎಮ್ಮಿ ಇದು ಬೆಣ್ಣೆ ತಿಂದೋಡು ಅನ್ನಕತ್ತೀಯಲ್ಲ ಲೇ. ಹಂಗ ಅವಕಾಶ ಇದೀರಿ, ಆದ್ರೆ ನಿಮಗೇನು ಕೊಂಬಡವೇನ? ಏನನೇ ಎಚ್ಚರ ಮಾತಾಡಕತ್ತಿ? ಹೆಂಗೈತ್ ಮೈಗೆ? ನಿಮ್ಮೂರಾಗ ನೀವು ಅಧ್ಯಕ್ಷರಾಗಿರಿ ಅಂತೀರಿ. ಮತ್ತೆ ನೀವು ತಿಕ್ಕಂಗಿಲ್ಲ ಅಂದ್ರ ನಮ್ಮೂರಾಗ ಗಂಡಸರು ಅಧ್ಯಕ್ಷರಾಗಿರಿ. ಯಾಕಂದ್ರ ಅವ್ರು ತಿಕ್ಕಕ್ ಆಗಂಗಿಲ್ಲ. ತಿಕ್ಕಿ ತಿಕ್ಕಿ ಬ್ಯಾಸರ ಬಂದೈತಿ ಅಂತೇನ. ತಿಕ್ತೀನಿ ಅನ್ನ ಕತ್ತಿದ್ದು ಎಮ್ಮಿ ಸೊಗಣಿ ಇರುತ್ತಲ್ಲಪ್ಪ, ಅದನ್ನ ನಿನ್ ಮುಖಕ್ಕೆ, ನಿನ್ ಮುಸುಡಿಗೆ, ನಿನ್ ಮೈಗೆ ತಿಕ್ತೀನಿ ಅಂತ. ಸೊಗಣಿ ತಿಕ್ತಾನಂದೇನ್ರಿ? ನಾನೇನೋ ಬ್ಯಾರೆ ಬಿಡಿ ಹೋಲ್ ಬಿಡ್ರಿ. ಇಲ್ಲಿ ನಮ್ ಬಡಿಗೆರ್ ಪಾಣ ಐತಿ, ಅದನ್ನ ಕಟ್ಟಿ ಮೇಯ್ತೇನೆ. ಬೇರೆಯವ್ರಿಗೆ ಹೋಗಿ ಬೆಣ್ಣೆ ತಂದು ವ್ಯಾಪಾರ ಮಾಡ್ತೇನೆ. ಹುಡುಗಿ ವ್ಯಾಪಾರ ಖಂಡಿತ ಪರ್ಮಿಷನ್ ತಗೋಬೇಕೇನ? ಓ ಮತ್ತೆ ನಾನು ಎಮ್ಮೆ ಅಧ್ಯಕ್ಷ